ತುಂಬಾ ಹೈಫೈ ವ್ಯಕ್ತಿ. ಓಡಾಡೋಕೆ ಕಾರು, ಹೋದಲ್ಲಿ ಬಂದಲ್ಲಿ ಉಳ್ಕೊಳ್ಳೋಕೆ ಹೈಫೈ ಹೋಟೆಲ್ಲು. ಎಂಥವರಿಗಾದ್ರೂ ಅವನನ್ನ ನೋಡಿದ ಮೊದಲ ನೋಟಕ್ಕೆ ಅಬ್ಬಾ ಏನ್ ಪಾಶ್ ಆಗಿದ್ದಾನೆ ಅಂತ ಅನಿಸ್ಬಿಡುತ್ತೆ. ಅಂದ್ಹಾಗೆ ಅವನು ವಾರದಲ್ಲಿ 4 ದಿನ ಹೋಟೆಲ್ ರೂಮ್ ನಲ್ಲೇ ಉಳ್ಕೊಳ್ತಿದ್ದದ್ದು. ಹಾಗಂತ ಅವನೇನು ಕೋಟ್ಯಾಧಿಪತಿ ಅಂತ ಅನ್ಕೋಬೇಡಿ. ಹಾಗಾದ್ರೆ ಮತ್ತಿನ್ನೇನು ಅಂತೀರಾ? ಅಸಲಿಗೆ ಅವನು ರೂಮ್ಗಳಲ್ಲಿ ಉಳ್ಕೊಳ್ತಾ ಇದ್ದಿದ್ದು ಯಾಕೆ ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಪ್ರಿಯ ವೀಕ್ಷಕರೇ, ಕಳ್ಳನಿಗೆ 108 ದಾರಿ ಅಂತಾರೆ. ಯಾಕಂದ್ರೆ ಕಳ್ಳತನವೇ ಅವರ ಕಸುಬಾಗಿರುವಾಗ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ 108 ದಾರಿ ಹುಡುಕೊಂಡೇ ಇರ್ತಾರೆ. ಆದ್ರೂ ಕೆಲವೊಂದ್ಸಲ ಕೆಲ ಕಳ್ಳರ ನಸೀಬ್ ಕೆಟ್ಟಿದ್ದಾಗ ಪೊಲೀಸರ ಕೈಗೆ ತಗಲಾಕೊಂಡು ಲಾಠಿ ಮುರಿಸ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಕಳ್ಳ ಕೆಲಸ ಮಾಡೋರು ಡೌಟೇ ಬರ್ದಂತೆ ಕೆಲಸ ಮಾಡಿ ಮುಗಿಸೋದು ಈಗಿನ ಟ್ರೆಂಡ್. ಅದಕ್ಕೊಂದು ತಾಜಾ ಉದಾಹರಣೆ ಈ ಸ್ಟೋರಿ. ಇವತ್ತಿನ ಸ್ಟೋರಿಯಲ್ಲಿ ಬರೋನು ಕೂಡ ಒಬ್ಬ ಪ್ರಚಂಡ ಕಳ್ಳನೇ. ಅವನು ಅಂತಿಂತ ಕಳ್ಳ ಅಲ್ಲ, ತುಂಬಾ ಹೈಫೈ ಕಳ್ಳ. ಅವನು ಕಳ್ಳತನ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಹೈಫೈ ಲೈಫ್ ಸ್ಟೈಲ್ ಅನ್ನ. ನೋಡಕ್ಕೆ ಸಖತ್ ಹೈಫೈ ಆಗಿ ಕಾಣಿಸ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಲುಕ್ ಕೊಡ್ತಾನೆ. ಯಾವುದೋ ಆಫೀಸರ್ ತರ ಫೋಸು, ಫಿಲ್ಮ್ ಆಕ್ಟರ್ ತರ ಚಮಕ್ಕು, ಹರಳು ಹುರಿದಂತೆ ಮಾತಾಡ್ತಾನೆ. ಯಾರವಪ್ಪ ಇಷ್ಟೆಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ಕೊಳ್ತಿದ್ದೀರಾ? ಹೌದು, ಅವ್ನು ನೋಡಕ್ ಕಾಣಿಸೋದೇ ಹಾಕಂಡ್ರಿ. ಆದ್ರೆ ಅಸಲಿ ಮ್ಯಾಟರ್ ಏನ್ ಗೊತ್ತಾ? ಅವನೊಬ್ಬ ಪಕ್ಕಾ ಕಳ್ಳ. ಬರೀ ಕಳ್ಳ ಅಲ್ಲ, ಹೈಫೈ ಕಳ್ಳ. ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬಂದ ಹೈಟೆಕ್ ಕಳ್ಳ. ಹೋಟೆಲ್ ಲಾಡ್ಜ್ಗಳೇ ಇವನ ಟಾರ್ಗೆಟ್. ಇವನು ಮೇಲ್ನೋಟಕ್ಕೆ, ಮೊದಲ ನೋಟಕ್ಕೆ ತುಂಬಾ ಸಭ್ಯಸ್ತಂತರ ಕಾಣಿಸ್ತಾನೆ. ಹಾಗಂತ ಅವನು ಸಭ್ಯಸ್ತಾನೆ ಅಂತ ಏನಾದ್ರೂ ನೀವು ನಂಬಿಟ್ರೆ ನಿಮಗೆ ಮಕ್ಮಲ್ ಟೋಪಿ ಗ್ಯಾರಂಟಿನೇ. ಯಾಕಂದ್ರೆ ಇವನೊಬ್ಬ ಪಕ್ಕಾ 420. ಇವನೊಬ್ಬ ಹೈಟೆಕ್ ಕಳ್ಳ. ಹೋಟೆಲ್ ಲಾಡ್ಜಿಗೆ ಹೋಗೋ ಇವನು ಅಲ್ಲಿ ಮೊದಲು ಮಾಡೋ ಕೆಲಸ ಒಂದು ರೂಮ್ ಬುಕ್ ಮಾಡೋದು. ಅದು ತನಗೆ ಬಿಸ್ನೆಸ್ ಮೀಟಿಂಗ್ ಇದೆ, ಕ್ಲೈಂಟ್ಸ್ ಬರ್ತಾರೆ, ಹಾಗಾಗಿ ರೂಮ್ ನೋಡೋದಕ್ಕೆ ಚೆನ್ನಾಗಿರ್ಬೇಕು, AC, LED TV ಎಲ್ಲ ಇರಬೇಕು ಅಂತ ಹೇಳಿ 3 ದಿನಕ್ಕೆ ಒಂದು ರೂಮ್ ಬುಕ್ ಮಾಡ್ಕೊಳ್ತಾನೆ. ನನ್ನ ಜೊತೆ ತುಂಬ ಕ್ಲೋಸಾಗಿ ಮಾತಾಡಿದರು. ಲೈಕ್ ನಾನು ನೋಡಿದ್ದೇನೆ, ಎಲ್ಲೋ ನೋಡಿದ್ದೇನೆ, ಶೋರಾಗಿ ನೋಡಿದ್ದೇನೆ, ನನಗೆ ಆ ಥರ ಎಲ್ಲ ತುಂಬ ಮಾತಾಡಿದರು. ತುಂಬ ಕ್ಲೋಸ್ ಆಗಿಬಿಟ್ರು. ಏನು ತುಂಬ ಕ್ಲೋಸ್ ಅಂದರೆ ಹೇಗೆ ಒಂದು ಬಿಸ್ನೆಸ್ ಮ್ಯಾನ್ ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡಿದರು. ನಂತರ ರೂಮ್ ಹೊಕ್ಕವನು ಮೊದಲ ದಿನ ಎಲ್ಲ ಚೆನ್ನಾಗಿ ಗಮನಿಸ್ತಿದ್ದ. 2ನೇ ದಿನ ಇಳಿತಾ ಇದ್ದ ನೋಡಿ ಕಸುಬ್ಗೆ. ಮೊದಲನೇ ದಿನ ಬರೋವಾಗ್ಲೇ ₹1000 ಅಡ್ವಾನ್ಸ್ ಕೊಟ್ಟು ರೂಮ್ ಬುಕ್ ಮಾಡ್ಕೊಂಡಿರ್ತಾನೆ. ಅದು 3 ದಿನಕ್ಕೆ ಅಂತ. ಆದ್ರೆ 2ನೇ ದಿನಕ್ಕೆ ಯಾರಿಗೂ ಗೊತ್ತಾಗದಂಗೆ ರೂಮ್ ಖಾಲಿ ಮಾಡ್ಕೊಂಡು ಹೊರಟೇ ಬಿಡ್ತಾನೆ. ಲಾಡ್ಜ್ ಸಿಬ್ಬಂದಿ ರೂಮಿಗೆ ಬಂದು ನೋಡಿದಾಗ್ಲೇ ಗೊತ್ತಾಗ್ತಾ ಇದ್ದದ್ದು ತಾವು ಮೋಸ ಹೋಗಿದ್ದೀವಿ ಅನ್ನೋದು. ಇಷ್ಟಕ್ಕೂ ಅವನ್ ಏನ್ ಮಾಡ್ತಿದ್ದ ಗೊತ್ತಾ? ರೂಮಲ್ಲಿರೋ ಹೈಫೈ LED ಟಿವಿಯನ್ನೇ ಕದ್ದುಕೊಂಡು ಹೋಗ್ಬಿಡ್ತಿದ್ದ. ಬೇಕಾದ್ರೆ ಇವನ್ ಟಿವಿ ಸಾಗಿಸೋ ಕಲೆಯನ್ನ ಒಂದ್ಸಲ ನೀವೇ ನೋಡಿ. ಇದು ಹೋಟೆಲ್ನ CCTVಯಲ್ಲಿ ಸೆರೆಯಾಗಿರೋ ದೃಶ್ಯ. ದೊಡ್ಡದೊಂದು ಬ್ಯಾಗ್ ನಲ್ಲಿ ಟಿವಿ ತುಂಬಿಕೊಂಡು ಯಾರಿಗೂ ಅನುಮಾನನೇ ಬರ್ದಂಗೆ ಹೊರಟು ಬಿಡ್ತಿದ್ದ. ಒಂದ್ ವೇಳೆ ಯಾರಾದ್ರೂ ಕೇಳಿದ್ರೆ ಯಾರೋ ನಮ್ ಕ್ಲೈಂಟ್ಸ್ ಬರ್ತಾರೆ, ಅವ್ರಿಗೆ ಪ್ರಾಡಕ್ಟ್ ಡೆಲಿವರಿ ಕೊಡಬೇಕು ಅಂತ ಹೇಳಿ ಎಸ್ಕೇಪ್ ಆಗ್ಬಿಡ್ತಾನೆ. ಇನ್ನು ಇವನ ಮೇಲೆ ಯಾರಿಗೂ ಅನುಮಾನನೇ ಬರದೇ ಇರೋದಕ್ಕೆ ಮತ್ತೊಂದು ಕಾರಣ ಕೂಡ ಇತ್ತು. ಅದೇನು ಅಂದ್ರೆ ಇವನು ಹೋಟೆಲ್ಗೆ ಬರ್ತಾ ಇದ್ದದ್ದೇ ಕಾರ್ನಲ್ಲಿ. ಹಾಗಾಗಿ ಇವನು ಬಿಸ್ನೆಸ್ ಮನ್ನೇ ಇರಬೇಕು ಅಂತ ಎಲ್ಲರೂ ನಂಬಿಟ್ಟಿದ್ರು. ಇದೇ ನಂಬಿಕೆಯನ್ನೇ ನೋಡಿ ಅವನು ಬಂಡವಾಳ ಮಾಡ್ಕೊಂಡಿದ್ದು. ಅಂದ ಹಾಗೆ ಇವನು ಕೃತ್ಯ ಮೊಟ್ಟ ಮೊದಲ ಸಲ ಬಯಲಾಗಿದ್ದು ಬಾಗಲಕೋಟೆಯಲ್ಲಿ. ಹೌದು, ಮೊನ್ನೆ ಬಾಗಲಕೋಟೆಯಲ್ಲಿ ಇವನು ಇದೇ ರೀತಿಯ ಕೃತ್ಯ ಎಸಗಿದ್ದ. ಜನವರಿ 8ನೇ ತಾರೀಕು ಬಾಗಲಕೋಟೆ ಅಂದ್ರಲ್ಲೇ ಒಂದೇ ದಿನಕ್ಕೆ ಸುಮಾರು 4 ಹೋಟೆಲ್ಗಳಿಂದ 6 ಟಿವಿಗಳನ್ನು ಕದ್ದೊಯ್ದಿದ್ದ. ಅವರೆಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೇನೆ ಈ ಕಳ್ಳನ ಕರಾಮತ್ತು ಬಯಲಾಗಿತ್ತು. ಬಾಗಲಕೋಟೆ ಸುದ್ದಿ ಟಿವಿಯಲ್ಲಿ ಬರ್ತಿದ್ದಂಗೆ ಬೆಂಗಳೂರಿನ HSR ಲೇಔಟಿನ 7 ಅಲಿವ್ಸ್ ಅನ್ನೋ ಹೋಟೆಲ್ಗೆ ಬಂದಿದ್ದ. ಅಲ್ಲೂ ಕೂಡ ಜನವರಿ 14ನೇ ತಾರೀಕು ಇದೇ ರೀತಿ ಸುಮಾರು 40,000 ಬೆಲೆ ಬಾಳೋ LED ಟಿವಿ ಕದ್ದೊಯ್ದಿದ್ದ. ಈ ಸುದ್ದಿ ಟಿವಿಯಲ್ಲಿ ಬಿತ್ತರವಾಗ್ತಿದ್ದಂಗೆ, ಸಾರ್ ನಮ್ಮ ಹೋಟೆಲ್ನಲ್ಲೂ ಇದೇ ರೀತಿ ಟಿವಿ ಕಳ್ತನವಾಗಿದೆ ಸರ್,
ಸಿಸಿಟಿವಿ ಫುಟೇಜ್ ನೋಡಿದ್ರೆ ಅವನೇ ಇದ್ದಂಗಿದ್ದಾನೆ ಅಂತ ಎಲೆಕ್ಟ್ರಾನಿಕ್ ಸಿಟಿಯ ಮಿಲೇನಿಯಂ ಹೋಟೆಲ್ ಮ್ಯಾನೇಜರ್ ಫೋನ್ ಮಾಡಿದ್ರು. ಅಲ್ಲೂ ಇದೇ ರೀತಿ 3 ದಿನಗಳಿಗೆ ರೂಮ್ ಬುಕ್ ಮಾಡಿದವನು ಮೊದಲು ₹1,000 ಅಡ್ವಾನ್ಸ್ ಕೊಟ್ಟು ನಂತರ 2ನೇ ದಿನವೇ ಟಿವಿ ಹೊಡ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದ. ಸೊ ಅರೌಂಡ್ 6:45 ಸಮಥಿಂಗಿಗೆ ಚೆಕ್-ಇನ್ ಆದರು. ಚೆಕ್-ಇನ್ ಆಗಿ ಲಗೇಜನ್ನು ಅವ್ರ ರೂಮ್ ತೊಗೊಂಡೋದ್ರು. ದೊಡ್ಡ ಬ್ಯಾಗ್ ಇತ್ತು ಅವ್ರದ್ದು. ಅರೌಂಡ್ ಹಾಫ್ ಆನ್ ಅವರಲ್ಲಿ ಒಂದು ಚೆಕ್ಔಟ್ ಆದರು. ಅಂದರೆ ನನಗೆ ಚಿಕ್ಕನಾಯಕನಹಳ್ಳಿ ಹೋಗ್ಬೇಕಂತ ಹೇಳಿ ಬ್ಯಾಗ್ ತೊಗೊಂಡು ಸೀದಾ ಹೋದರು. ಸ್ವಲ್ಪ ಅರ್ಜೆಂಟಲ್ಲಿದ್ದರು, ಯಾಕಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ರು ನನಗೆ ಲೇಟಾಗಿದೆ, ಈಗ ಅರ್ಜೆಂಟಿಗೆ ಹೋಗಬೇಕು ಅಂತ. ಸೊ ನಾವು ಡೌಟ್ ಮಾಡಲಿಲ್ಲ, ಯಾಕಂದರೆ ಅವತ್ತು ನೈಟ್ ಅವ್ರನ್ನ ವೆಯ್ಟ್ ಮಾಡಿದ್ವಿ, ಬರಲಿಲ್ಲ. ಮಾರನೇ ದಿನ ರೂಮಿಗೆ ಕಾಲ್ ಮಾಡಿದ್ವಿ, ಸಪೋಸ್ ನೈಟ್ ಬಂದಿರ್ಬೋದು ಅಂತ, ಯಾಕಂದರೆ ನೈಟ್ ಶಿಫ್ಟ್ ಬೇರೆ ಹುಡುಗ ಇದ್ರಲ್ಲ. ಸೊ ನೈಟ್ ಬಂದಿದ್ದ ನೋಡಿದ್ವಿ, ಆವಾಗಲೂ ಬಂದಿರಲಿಲ್ಲ. ಮತ್ತು ಅವ್ರ ಫೋನಿಗೆ ಟ್ರೈ ಮಾಡಿದ್ವಿ, ಫೋನು ಫೇಕ್ ನಂಬರ್ ಕೊಟ್ಟಿದ್ದರು. ಸೊ ಮಾರನೇ ದಿನ ಏನು ಮಾಡಿದ್ವಿ, ಯಾಕಂದರೆ ನಾವು ಒಂದು ದಿವಸ ವೆಯ್ಟ್ ಮಾಡ್ತೀವಿ, ಅವ್ರದ್ದು 1 ದಿವಸ ಬುಕ್ಕಿಂಗ್ ಇತ್ತು. ವಿತೌಟ್ ಗೆಸ್ಟ್ ಪರ್ಮಿಷನ್ ನಾವು ರೂಮಿಗೆ ಎಂಟ್ರಿ ಆಗೋಲ್ಲ. ಮಾರನೇ ದಿನ ಬೆಳಗ್ಗೆ ಆಲ್ಟರ್ನೇಟ್ ಕೀಯಿಂದ ರೂಮ್ ಓಪನ್ ಮಾಡಿ ನೋಡಿದ್ರೆ ಟಿವಿ ಇರಲಿಲ್ಲ. ಸೊ ಟಿವಿನೇ ಕತ್ಕೊಂಡು ಹೋಗ್ಬಿಟ್ಟಿದ್ರು. ಸದ್ಯ 2 ಕಡೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ಈ ಕೃತ್ಯದ ಬಗ್ಗೆ ದೂರು ದಾಖಲಾಗಿದೆ. ಪೊಲೀಸರು ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಈ ಹೈಫೈ ಕಳ್ಳನನ್ನ ಸೆರೆ ಹಿಡಿಯೋದಕ್ಕೆ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಬರೀ ಟಿವಿಗಳನ್ನೇ ಕದಿಯೋ ಚಾಳಿ ಬೆಳೆಸ್ಕೊಂಡಿರೋ ಈ ಐನಾತಿ ಕಳ್ಳ ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ಳೇಬೇಕು ಬಿಡಿ. ಎಷ್ಟು ದಿನ ಅಂತ, ಎಷ್ಟು ಜನಕ್ಕೆ ಅಂತ ಅವನು ಚಳ್ಳೆ ಹಣ್ಣು ತಿನ್ಸೋಕ್ಕಾಗುತ್ತೆ? ಯಾವುದಕ್ಕೂ ಹೋಟೆಲ್ನವರು ಇವನ ಮುಖ ಇನ್ನೊಂದು ಸಲ ನೋಡ್ಕೊಂಬಿಡಿ. ಯಾಕಂದ್ರೆ ನಾಳೆ ನಿಮ್ಮ ಹೋಟೆಲ್ನಲ್ಲಿರೋ ಟಿವಿನೇ ಇವನ ಟಾರ್ಗೆಟ್ ಆದ್ರೂ ಆಗಿರಬಹುದು. ಇದು ಇವತ್ತಿನ ವಾರಂಟ್. ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ನಾಳೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಿ ಅಲರ್ಟ್.